ಬಹಳ ಇಷ್ಟ ಇತ್ತು. ಅದರ ಸಲುವಾಗಿ ಹೋಗಿದ್ದ. ಹೌದ್ರಿ, ದಿನ ನಿತ್ಯ ಪ್ರತಿನಿತ್ಯ ಹೋಗ್ತಿದ್ದ, ನಿತ್ಯ ಪ್ರತಿನಿತ್ಯ ಬರ್ತಿದ್ದ. ಅವತ್ತಿನ ದಿವಸ ಹೌದಾ ಕುರಿ ವ್ಯಾಪಾರ ಮಾಡೋ ಸಲುವಾಗಿ ಏನಾಯ್ತ್ರಿ ಮುಂದ ವ್ಯಾಪಾರ ಮಾಡೋ ಸಲುವಾಗಿ ಹೋಗಿದ್ರಿ. ಬರ್ಲಾಕ ಲೇಟ್ ಆಯ್ತು ಮಾಸ್ತರ. ಹೌದೌದ್ರಿ, ಬರ್ಲಾಕ ಲೇಟ್ ಆಯ್ತು. ಪುರಾಣ ಮುಗಿದಿತ್ತು. ಹೌದೌದ್ರಿ, ಸಂತಿಗೆ ಹೋಗಿ ಹೊಳ್ಳಿ ಬರ್ತಿದ್ರು. ಸಂತಿಗೆ ಹೋಗಿ ಹೊಳ್ಳಿ ಬರ್ತಿದ. ಪುರಾಣ ಕೇಳಿ ಮಂದಿ ಹೊಳ್ಳಿ ಇವ್ರು ಇದ್ರಿಗೆ ಬಂದಿದ್ರು. ಹೌದೌದ್ರಿ, ಆ ಸಂದರ್ಭದಾಗ ಹೆಂಗಾಗಿತ್ತಪ್ಪ ಅಂದ್ರ ಏನಾಗಿತ್ರಿ, ಪುರಾಣ ಬಿಡ್ತಾನ ಓತ ಮಾತಂದು ಕುರಿಕಾಯಿ ಪಾರ ಕೇಳದ. ಹೌದೌದು, ಆಗ ಆಯ್ತ್ರಿ ಏನ ಈಗ ಬಿಡ್ತು 9 ಆಯ್ತು ಬಿಡ್ತ್ರಿ, ಪುರಾಣ ಮುಗಿತ್ತು ಅಂತ ಹೇಳ್ತಾರ. ಪುರಾಣ ಎಲ್ಲಿಗೆ ನಿಲ್ತಪ್ಪ ಇವತ್ತ ತಂದ ಹೇಳಿದ್ರು. ಎಲ್ಲಿಗೆ ಅವಾಗ ಏನ್ ಹೇಳ್ತಾರ ಹಿರಿಯರು, ಹೌದಾ ಇವತ್ತು ಸೀತಾನ ರಾವಣ ಒಯ್ದ, ಸೀತಾನ ರಾವಣ ಒಯ್ದ ಅಂತ ಹೇಳ್ತಾರ. ಅವ ಏನ್ ಹೇಳ್ಬೇಕ್ರಿ, ಹುಚ್ಚುಳಿ ಮಕ್ಕಳ, ಇಂತ ಇಷ್ಟು ಮಂದಿ 1000 ಗಟ್ಲೆ 500 ಗಟ್ಲೆ ನೀವು ಪುರಾಣ ಕೇಳಕ್ ಹೋಗ್ತೀರಿ. ಹೌದೌದು, ಒಬ್ಬ ಹೆಣ್ಮಗಳಿಗೆ ನೀವು ಎತ್ಕೊಂಡು ಹೋದಲ್ಲ, ಇಷ್ಟು ಮಂದಿ ಅಂತ ಎತ್ಕೊಂಡು ಹೋಯ್ದವ. ಹೌದಾ, ನಿಮ್ಗೆ ಏನೋ ಸ್ವಲ್ಪ ಕಬರಿ ಐತಲ್ಲ ತಂದು ಕೇಳ್ದ. ಹೌದೌದು, ಇಟ್ಟು ಎಲ್ಲ ನೀವು ಇಟ್ಟು ಮಂದಿ ಇದ್ರು, ಇಟ್ಟು ಮಂದಿ ಅಂದ್ರ ರಾವಣ ಒಯ್ದವ ಸುಳಿ ಮಗ ಎಂತ ತಂದು ಕಿಸಿದ್ರ ಒಂದ್ರಿ ಏನಾಗ್ತದಪ್ಪ ಅಂದ್ರ ಏನಾಗ್ತದ್ರಿ, ಸದನ ರಾವಣ ಹೊಡೆದು ಕಿಸಿದ್ರ ಸೀತಾನ ತಗೊಂಡು ಬರ್ತೀನಿ ತಂದು ಕಿಸಿದ್ರ ಹಠ ಮಾಡಿ ಹೊಂಟ. ಹೌದಾ, ಹಠ ಮಾಡಿ ಹೊಂಟ. ಅಡವಿ ಆರ್ಯಾಣ ಜಂಗಲದಲ್ಲಿ ಹಿಂಗೆ ತಿರ್ಗುತ್ತ ಹೋಗ್ತಿದ್ರಿ. ಹೊಂಟ ಸಂದರ್ಭದ ಒಳಗ ಏನಾಗ್ತಾರೆ, ಪಾರ್ವತಿ ದೇವಿ ಮುಕ್ಕಣ್ಣ ಶಿವರಾಯಗ 60 ಸೊದ್ದನ ಆಗ್ತದ. ಮುಂದೆ ಏನಾಗ್ತದ್ರಿಪ್ಪ, 60 ಸೊದ್ದನ ಆಗ್ತದ. ಆಗ ಏನಾಗ್ತದಪ್ಪ ಅಂದ್ರ ಪಾರ್ವತಿ ದೇವಿ ಹೇಳ್ತಾಳ. ಏನ್ ಹೇಳ್ತಾಳ್ರಿಪ್ಪ ಪತಿದೇವ, ಹೌದಾ ಈಗ ಸದ್ದ ನೋಡ ಕೆಳಗೆ ಹೆಂಗ ನಡೆದ್ರಿ, ಪುರಾಣ ಹಚ್ಚರ ಬ್ಯಾರೆ. ಹೌದಾ, ಹಚ್ಚಿ ಕಿಸಿಂದ್ರ ಇಲ್ಲಿ ನೀವು ಕೆಳಗೆ ಜಗಳ ಹಚ್ಚಿ ಕಿಸಿಂದ ನೋಡ್ಕೊತ ಕೂತಿರಲ್ಲ. ಹೌದು, ಏಸು ದಿನ ಇವ ಹಿಂಗೆ ತಿರುಗವ. ಹೌದಾ, ಅದು ಅವೊಂದು ತಲಿ ಒಳಗಿಂದ ಯಾನ್ರೆ ಒಂದ್ ಸ್ವಲ್ಪ ಜ್ಞಾನ ಬುದ್ಧಿ ಕೊಡ್ರಿ. ಹೌದೌದ್ರಿ, ಅವ ಹೇಳ್ತಾನ, ಪರಮಾತ್ಮ ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ, ಜ್ಞಾನ ಬುದ್ಧಿ ಕೊಟ್ರ ಇದು ಕೆಲಸ ಕೊಡುದಲ್ಲ, ನೀನು ಸೀತಾ ಆಗು. ಹೌದಾ, ರಾವಣ ಆಗ್ತೀನಿ. ಹೌದೌದು, ಅಡಿ ಹೋಗೋಣ ತಂದು ಹೇಳ್ತಾರ. ಆಗ ಸಂದರ್ಭದಾಗ ನಾನು ರಾವಣ ಮತ್ತು ಸೀತಾ ರೂಪ ಕೊಟ್ಟು ಹೌದು ಪಾರ್ವತಿ ದೇವಿ ಮತ್ತು ಪರಮೇಶ್ವರ ಇಬ್ರು ಧರಣಿಗೆ ಬರ್ತಾರ. ಹೌದು, ಬರ್ತಾರ್ರಿ. ಧರಣಿಗೆ ಬಂದು ಹಿಂಗೆ ಗಂಟ್ಯಾಗ ಕೂತಿರ್ತಾರ. ಬಿಸಿಲು ದಿನ. ಹೌದಾ, ಸ್ವಲ್ಪ ಬಿಸಿಲು ನಡೆದಿತ್ತು, ಮಳಿ ಬರ್ತೈತ ಹಂಗೆ ಮ್ಯಾಗ. ಹೌದೌದು, ಆಸರಿಗೆ ತಂದು ಕಂಟಿಗೆ ಕೂತಿದ್ರು. ಹೌದೌದು, ಕಂಟಿಗೆ ಕೂತಾಗ ಬರ್ತಿದ್ದ ಮುಂದ ಹಂಗೆ ಇವ ಕುರಿ ಕಾಯುವ ಮನುಷ್ಯ ಮುಂದ ಹಂಗೆ ಸಣ್ಣ ಹುಡುಗ. ಹೌದು, ಬರ್ತಿದಲ್ಲ ಸಣ್ಣ ಹುಡುಗ ಬರ್ತಿದ. ನೋಡ್ದ ರಾವಣ, ನೋಡ್ದ ಅಲ ಮಗನ ಸಿಕ್ಕಲ್ ತಂದು ಕಿಸಂದ್ರ ಅವನಿಗೆ ಹೋದ. ಹೌದೌದು, ಹೋಗಿ ಕಿಸಂದ್ರ ಸೀತಾನ ತಗೊಂಡು ಸ್ವಲ್ಪ ಮುಂದೆ ಹೋಗಿದ್ರಾಗ ಹೌದಾ ಅಲ್ಲಿ ಮಟ್ಟ ಮಾಯ ಆಗಿಬಿಟ್ರು. ಹೌದೌದು, ಅಲ್ಲಿ ಏನಾಯ್ತಪ್ಪ ಈ ವಿಷಯ, ಇದು ಕಟ್ಟಿ ಸಾರ, ಇದು ಹೇಳೋದು ಬಾಳದ ತಾತ್ಪರ್ಯ ಏನಪ್ಪಾ ಅಂತ ಕೇಳಿದ್ರ, ನಾವು ಶುದ್ಧ ಮನಸ್ಸಿನಿಂದ ಭಗವಂತನ ಸೇವೆ ಮಾಡಿದ್ರ ಭಗವಂತ ನಮ್ಮ ಮನೆಯಲ್ಲಿ ಕೂಡ ದಾಸಾಗಿ ದುಡ್ತಾನ. ನೀನು ಎಲ್ಲಿ ಇರ್ತಲ್ಲ ಕ್ಷಣಕ್ಕೆ ನಿನ್ನ ಬೆನ್ನ ಹಿಂದಿರ್ತಾನ ಭಗವಂತ ಇರ್ತಾನಲ್ರಿಪ್ಪ ಅಂತಕ್ಕಂಥ ವಿಷಯ ಹೇಳಿ ಬಹಳ ಮಾತಾಡೋದಿಲ್ಲ ಮಾಸ್ತರ. ಹೌದು, ಯಾಕಪ್ಪ ಅಂದ್ರ ದೊಡ್ಡ ದೊಡ್ಡ ಮೇಳ ಕುಡಿಯವ ಇಲ್ಲಿ. ಹೌದು, ಅವ್ರವ್ರ ಪ್ರಶ್ನೆ ಉತ್ತರ ಹೌದ್ ನಡ್ದೈತಿ. ನಮ್ ಊರಿನದವ್ರು ಏನಿಲ್ರಿ, ಊರಿನ ಎತ್ತಿ ಯಾರಿಗೆ ಕೋಣಗಿರಿ ಆಗಬಾರ್ದು. ಇರ್ಲಿ, ಅವ್ರವ್ರಕ್ ಏನು ನಡೆದ ನಡಲಿ. ಯಾಕಪ್ಪ ಅಂತ ಕೇಳಿದ್ರ ಎಲ್ಲ ಬಲ್ಲವರೆಲ್ಲ ಬಲ್ಲವರು ಬಾಳೆಲ್ಲ. ಹೌದಾ, ಬಲ್ಲವರಿಗೆ ಬಲವಿಲ್ಲ, ಸಾಹಿತ್ಯ ಎಲ್ಲಾರಿಲ್ಲ ಸರ್ವಜ್ಞ ಅಂತ ಹೇಳಿದಾರ ಸರ್ವಜ್ಞ ಮೂರ್ತಿಗಳು. ಹೌದೌದು, ಅದಕ್ಕೆ ಮಾಸ್ತರ ಏನ್ರೆ ಏನು ನಿನ್ನ ಹಂತಲಿ ಏನು ಗುಣ ಇರ್ತದಲ್ಲ, ವಿದ್ಯೆ ಇರ್ತದಲ್ಲ. ಹೌದಾ, ನನ್ನ ಹಂತಲಿ ಇರಲ್ಲ. ಹೌದ್, ನನ್ನ ಹಂತಲಿ ಇದ್ದು ವಿದ್ಯೆ ನಿನ್ನ ಹಂತಲಿ ಇರಲ್ಲ. ಬರಬಾರಿ ಅದ್ರಿ. ಹಿಂಗ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೇಳಾರ್ದ ಹೇಳ್ಬೇಕು, ತಿಳಿಲಾರ್ದ ತಿಳಿಸಬೇಕು. ಹೌದೌದ್ ಅಂತಕ್ಕಂಥದ್ದು ಮಾತನ್ನ ಹೇಳಿ ಬಹಳ ಮಾತಾಡಿದಲ್ಲ ಮಾಸ್ತರ. ಮುಂದೆ ಅವ್ರಿಗೆ ಚಾನ್ಸ್ ಕೊಡು ನೀನ. ಹೌದೌದು, ಅನುಭವ ಆಗ್ಯದ.